ಇವ ಟೈಮ್ ಒಂದು ಆಗೇ ಬಿಡುತ್ತೆ. ಇನ್ನೇನು ಎಲ್ಲರೂ ಬರ್ತಾರೆ. ಹಾಲೊಂದು ಬಿಸಿ ಆತದ, ಅದನ್ನು ಕೆಳಗೆ ಇಳಿಸಿ ಒಂದಿಟ್ಟು ಚಾಕಿಡ್ತೇನೆ. ಒಂದಿಟ್ಟು ಇದು ಮಸಾಲೆ ಅವಾಗ ಒಂದಿಟ್ಟು ಬೆಳ್ಳುಳ್ಳಿ ಚುಮ್ಮರಿ ಕಲಿಸಿಟ್ಟೇನಿ. ಪಾಪ ಬಂದು ಅಷ್ಟೆಲ್ಲ ಮಾಡಿ ಕೊಡ್ತಾರೆ. ಮತ್ತೇನು ಎಲ್ಲರೂ ಸೇರಿ ಮಾಡ್ಕೊಳೋದು ಬಿಡು. ಅಂದ್ರೂ ಹಂಗೆ ಏನು ಕಳ್ಸೋದು, ಒಂದಿಟ್ಟು ಚುಮ್ಮರಿ ಹೆಚ್ಚಿಟ್ನಂದ್ರೆ ಬೆಳ್ಳುಳ್ಳಿ ಚುಮ್ಮರಿ ಹೆಚ್ಚಿಟ್ರೆ ತಿಂದು ಚಾ ಕುಡಿದು ಪಾಪ ಅದೆಲ್ಲ ಮಾಡ್ತಾರೆ. ಒಂದಿಟ್ಟು ಬೆಳ್ಳುಳ್ಳಿ ಚುಮ್ಮರಿ ಮಸಾಲೆ ಮಾಡಿಟ್ಟೇನಿ. ಅದನ್ನೊಂದಿಟ್ಟು ಕಲಿಸಿ ಚಾಕಿಟ್ಟು ಬಿಡ್ತೇನೆ. ಅವ್ರು ಬಂದಂದ್ರೆ ಮಾಡಿ ಎಲ್ಲ ಸೋಸಿ ಮಾಡಿಟ್ಟು ಚಾ ಕುಡಿದ್ರೆ ಕುಡಿಲಿ, ಇಲ್ಲ ಫಸ್ಟಿಗೆ ಚಾ ಕುಡಿತಾರಂದ್ರೆ ಕುಡಿಲಿ. ಚಾಕಿಟ್ಟೇನಿ. ಇನ್ನೇನು ಸಂತಿ ಅದು ತಂದು ಕೊಟ್ಟಾರ. ಅವರು ಎಲ್ಲ ತಂದು ಒಂದೊಂದು ಇಲ್ಲಿ ಇಡ್ತೇನೆ. ನೋಡೋಣ ಇಲ್ಲಿ ಮಾಡ್ತಾರೆ ಏನು, ಅಲ್ಲಿ ಪಡ್ಸಾಲ ಕುಂತು ಮಾಡ್ತಾರೆ ಏನೋ, ನೋಡೋಣ ಕೇಳೋಣ. ಮತ್ತು ಅಲ್ಲೇ ಕುಂದಿರ್ಸ್ಕೊಂಡು ಕುಂತು ಬಿಡ್ತೇನೆ. ಇಲ್ಲಿ ಜಾಗ ಸಾಲಂಗಿಲ್ಲ ಬಿಡಂಗಿಲ್ಲ. ನೋಡೋಣ ಅವ್ರು ಬಂದಾರ ಬರಲಿ, ಏನಂತಾರೆ ನೋಡ್ತೇನೆ. ಬೆಳ್ಳುಳ್ಳಿ ಚುಮ್ಮರಿ ಒಂದು ಕಲಿಸಿಟ್ಟೇನಿ. ಇನ್ನೇನು ಬರ್ತಿರ್ಬೋದು ಅವರು. ಬಂದಂದ್ರೆ ಎಲ್ಲರಿಗೆ ಹಾಕಿ ಕೊಟ್ಟು ಆಮೇಲೆ ಏನು ಮಾಡೋದು ಪಟ ಮಾಡ್ಕೊಂಡ್ಬಿಡ್ತೇನೆ. ಅಷ್ಟು ಮಟ್ಟ ತೆಗೆದಾರ ನೋಡ್ತೇನೆ ಏನೇನು ಸಂತಿ ತೊಗೊಂಬಂದಾರೆ ಏನಂತೇಳಿ. ಟಮಾಟಿ ತಂದಾರ, ಬೆಳ್ಳುಳ್ಳಿ, ಉಳ್ಳಾಗಡ್ಡಿ, 2 ಸೂಡು ಮೆಂತೆ, 2 ಸೂಡು ಏನವ ಇದು ಕೊತ್ತಂಬರಿ, ಪುದೀನ, ಆಮೇಲೆ ಅಲ್ಲ ಇವನ್ನೆಲ್ಲ ತೊಗೊಂಬಂದಾರ. ಹಸಿಮೆಣ್ಸಿನ್ಕಾಯಿ ಅಲ್ಲೇ ಐತಲ್ಲ, ತರ್ತೇನೆ ತಡಿ. ಅಡ್ಡಿ ಇಲ್ಲ. ಹಸಿಮೆಣ್ಸಿನ್ಕಾಯಿನೂ ಭಾಳ ತಂದಾರ. ಸ್ವಲ್ಪ ಖಾರ ಮೇಲೆನೇ ಇಷ್ಟ ಅಲ್ಲ, ಖಾರ ಮೇಲೆನೇ ತಂದಾರ. ಮತ್ತು ಅಕ್ಕಿ ಆಮೇಲೆ ಗರಂ ಮಸಾಲ ಐಟಮ್ ಎಲ್ಲ ಆ ಕಡೆ ಚೀಲ್ದಾಗಿಟ್ಟಾರ. ಅದನ್ನು ತೆಗೆದಿಟ್ಟೀನಿ. ಇಷ್ಟ ಅಲ್ಲ ಈಗೆಲ್ಲ ಸೋಸಿ ಎಲ್ಲ ಇದನ್ನು ಮಾಡ್ಕೊಳ್ಳೋದು. ಇದನ್ನಿಷ್ಟ ತೆಗೆದು ಅವ್ರು ಬಂದಮೇಲೆ ಕೊಟ್ಟನಂದ್ರೆ ಆಯ್ತು. ಇವನ್ನೆಲ್ಲ ತೆಗೆದು ಸೈಡಿಗೆ ಇಡ್ತೀನಿ. ಈಗ ನೋಡ್ತೀನಿ ಯಾರ್ಯಾರು ಬರ್ತಾರೆ, ಬರಲಿ. ಬಂದಮೇಲೆ ಎಲ್ಲ ಸಜ್ಜು ಮಾಡ್ಕೊಂಡ್ರೆ ಆತ ಕಡೆ. ಫ್ರೆಂಡ್ಸ್, ನಾವು ಹೊಲಕ್ಕೆ ಹೋಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ವಿಡಿಯೋ ಹಾಕ್ತೀನಿ. ಸಂಡೇನೇ ಹಾಕ್ತೀನಿ ಅಂತ ಅಂದ್ಕೊಂಡಿದ್ದೆ ರೀ. ಸ್ವಲ್ಪ ನನಗೂ ಹುಷಾರಿರಲಿಲ್ಲ. ಆಮೇಲೆ ಸ್ವಲ್ಪ ಹುಡುಗನು ಕೈ ಬಿಡ್ಲಾರ್ದ ಕಾರಣ ನಾನು ವಿಡಿಯೋ ಭಾಳ ಲೇಟ್ ಆಯ್ತು. ಅಂದ್ರೆ ಒಂದೊಂದು ದಿನ ಗ್ಯಾಪ್ ಮಾಡಿ ಹಾಕಾಕತ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ರೀ. ಈಗ ಇನ್ನೊಂದು ಸ್ವಲ್ಪ ದಿನ ನನಗೆ ಡೈಲಿ ವಿಡಿಯೋ ಹಾಕೋಕ್ಕಾಗಲ್ಲ. ನಾ ಟೈಮ್ ಸಿಕ್ಕಾಗ ಮಾಡಿ ಹಾಕಾತೀನಂತೆ. ಆ್ಯಂಡ್ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದರೆ, ಈ ವಿಡಿಯೋ ಇವತ್ತು ಇನ್ನೊಂದು 2 ವಿಡಿಯೋ ಆಗ್ಬೋದು ರೀ. ಇನ್ನೊಂದು 2 ವಿಡಿಯೋ ಆತಪ್ಪ ಅಂದರೆ ಇನ್ನೊಂದು 3ನೇ ವಿಡಿಯೋನ ನಾನು ಹೊಲದಾಗ ಅಡುಗೆ ಮಾಡೋದು ಅದೆಲ್ಲ ನಾನು ಶುರು ಮಾಡ್ತೀನಿ. ಯಾಕಂದರೆ ಅದ್ರ ತಕ್ಕಂಗೆ ನನಗೆ ಫೋಟೋಸ್ ಅದು ನಾನು ಮನೆಯಿಂದ ಭಾಳ ಹುಡ್ಕಾಕತ್ತೀನಿ ರೀ. ಅದೇ ನನಗೆ ಅದ್ರ ತಕ್ಕಂಗೆ ಫೋಟೋಸ್ ಆಮೇಲೆ ಒಲೆ ಹಚ್ಚೋದು ಅದೆಲ್ಲ ನನಗೆ ಸಿಗಾತಿಲ್ಲ ರೀ. ನಾನು ಪರ್ಸ್ನಲಾಗಿ ಈಗ ನಾನು ಎಲ್ಲರ ಮತ್ತು ಹಿಂಗೆ ಫೋಟೋ ಅದು ನಾನು ರಿಯಲ್ ಆಗಿ ತಕ್ಕೋಬೇಕಂತಾಗೈತಿ. ಅಕಸ್ಮಾತ್ ನಾ ಇನ್ನೊಂದು ಸ್ವಲ್ಪ ಟೈಮ್ ನಾ ಹುಡುಕ್ತೀನಿ ರೀ. ಮತ್ತು ನನಗೆ ಫೋಟೋಸ್ ಗೂಗಲ್ ಒಳಗೆ ಸಿಕ್ತಪ್ಪ ಅಂದರೆ ಸರಿ ಹೋಗುತ್ತೆ. ಇಲ್ಲಾಂದ್ರೆ ನಾನು ಪರ್ಸ್ನಲಿ ಹಿಂಗೆ ಹೊಲ್ದಾಗ ಏನು ಒಲೆ ಹಚ್ಚಿ ಅಡುಗೆ ಮಾಡ್ತಾರಲ್ಲ, ಇಲ್ಲಾಂದ್ರೆ ನಾನು ಅದೆಲ್ಲ ಒಂದು ಫೋಟೋನ ನಾನು ಸೆಟ್ ಮಾಡ್ಕೋಬೇಕಾಗ್ತೈತೆ ರೀ ಬ್ಯಾಕ್ಗ್ರೌಂಡಿಗೆ. ಅದೆಲ್ಲ ಭಾಳ ಕೈ ಹಿಡಿತೈತಿ. ಅದಕ್ಕೆ ಪ್ಲೀಸ್ ನೀವು ವೇಟ್ ಮಾಡ್ತೀರಿ ಅಂತ ಅನ್ಕೊತೀನಿ ನಾನು. ಆದಷ್ಟು ಭಾಳ ಜನ ಸಪೋರ್ಟ್ ಮಾಡತ್ತೀರಿ. ಹಿಂಗೆ ಸಪೋರ್ಟ್ ಇರಲಿ ನಿಮ್ದು, ಭಾಳ ಖುಷಿ ಆಗತೈತಿ. ಆದಷ್ಟು ವಿಡಿಯೋ ಯಾರ್ಯಾರು ನೋಡ್ತಿರಲ್ಲ ಪ್ಲೀಸ್ ಲೈಕ್ ಕೊಡ್ರಿ. ಆಮೇಲೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡ್ರಿ. ಭಾಳ ಜನ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳತ್ತಿಲ್ಲ. ಎಲ್ಲಿಗಾರ ಒಬ್ಬರು ಮಾಡ್ಕೊಳತ್ತೀರಿ. ಪ್ಲೀಸ್ ಹಂಗೆ ಮಾಡಬೇಡ್ರಿ. ಸಾವಿರಾರು ಗಟ್ಟಲೆ ಜನ ನೋಡತ್ತೀರಿ, ಆದರೆ ಸಬ್ಸ್ಕ್ರೈಬ್ ಅಷ್ಟು ಬರಾಕತ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ ಅಂತ ಹೇಳ್ತೀನಿ ನಾನು. ಮತ್ತು ನಿಮ್ಗೆ ಯಾವ ಥರ ಎಲ್ಲ ಕತೆ ಬೇಕು ಅನ್ನೋದು ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಅದೇ ರೀತಿ ಕತೆನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ರೀ. ಥ್ಯಾಂಕ್ ಯು ಸೋ ಮಚ್. ಯವ್ವ ಲಕ್ಷ್ಮಕ್ಕ, ಏನಯ್ಯವ ಇಷ್ಟೆಲ್ಲ ತರಕಾರಿ ನೀವು ಒಬ್ಬಕ್ಕೆ ಮಾಡ್ಕೊಂಡು ಕುಂತೀಯನ ನೀನು? ನಮ್ಮನ್ನ ಇದು ಬಿಟ್ಟು ನಾವು ಬರ್ತೀವಿ ಅಂತ ಹೇಳಿದ್ವಲ್ಲ ಯವ್ವ. ಅಯ್ಯ ಬೆಂಡ್ಲಿ ಬರ್ತೀನಿ ಅಂತ ಅಂದಿದ್ರಿ. ಎಷ್ಟೊತ್ತ ಯವ್ವ? ಇದಿಷ್ಟು ನಾನು ಎಲ್ಲಿ ಮಾಡ್ಕೊಂಡು ಕುಂದಿರ್ಲಿ ಯವ್ವ? ಇದಿಷ್ಟು ಒಬ್ಬಕ್ಕಿನ ಕೈಯಾಗ ಮಾಡೋಕ್ಕಾಗ್ತೈತೇನೆ? ಅದೇ ಎಲ್ಲ ತೊಗೊಂಬಂದು ಕೊಟ್ರೆ ನಮ್ಮ ಮನೆಯವ್ರು ಕೊಟ್ಟ ತಕ್ಷಣ ಅವು ಏನು ಅಕ್ಕಿ ಅದೆಲ್ಲ ಗರಂ ಮಸಾಲ ಅದೆಲ್ಲ ಐಟಮ್ ಪೌಡ್ರ್ ಗಿಡ್ರಿ ಎಲ್ಲ ಏನೈತಲ್ಲ ಮಸಾಲಿದ್ದು ಅದೆಲ್ಲ ನಾನು ಸೈಡಿಗೆ ತೆಗ್ದಿಟ್ಟೇನೆ. ಯಾಕಂದರೆ ಅದನ್ನು ಲಾಸ್ಟಿಗೆ ಆರಾಮಾಗಿ ಮಾಡ್ಕೋತೇನೆ ಅಂತ. ಯಾಕಂದರೆ ಸಣ್ಣ ಊರಿನಾಗ ಹುರಿದು ಎಲ್ಲ ಮಸಾಲೆ ಮಾಡ್ಕೋಬೇಕದ ಗರಂ ಮಸಾಲ ಅದು. ಇದು ಏನೈತಲ್ಲ, ಈಗ ನೀವು ಮತ್ತು ಅರ್ಜೆಂಟ್ ಒಳಗೆ ಬಂದಿರ್ತೀವ, ಮತ್ತು ಮನೆಗೆ ಹೋಗಿ ಅಡುಗೆ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕಂತ ಅಂತೀರಂತೇಳಿ ನಾ ಬರೀ ಸೊಪ್ಪಿಂದ ಅದೆಲ್ಲ ಏನೈತೆ ಪೇಸ್ಟ್ ಮಾಡೋದು ಅದನ್ನಷ್ಟು ತೆಗೆದಿಟ್ಟೇನೀಗ. ಅದಾರ ತೆಗೆದಿಟ್ಟು ಈಗ ಸೈಡಿಗೆ ಇಡಾಕತ್ತಿದ್ದೆ ನೋಡಿ. ನಾನು ಸ್ವಲ್ಪ ಚಹಾ ಕಿಟ್ರೆ ಆಯ್ತು. ಚುಮ್ಮರಿ ಹಚ್ಚೀನಿ, ಬೆಳ್ಳುಳ್ಳಿ ಚುಮ್ಮರಿ ಒಂದಿಟ್ಟು ತಿಂದು ಚಹಾ ಕುಡ್ದನ ಕುಂದಿರ್ತಾರಂತೇಳಿ ನಾ ಹಿಂಗೆ ತಿಳ್ಕೊಂಡೀನಿ. ಮತ್ತು ಅವರಿಬ್ಬರು ಎಲ್ಲದಾರ, ಈಕಿ ಜಯಕ್ಕ, ಯಾರಕ್ಕಿ ಗಿರ್ಜಾಕಕ್ಕ ಬಿಟ್ಟು ಬಂದಿರಲ್ಲ ನೀವಿಬ್ಬರು.
ಅಯ್ಯಯ್ಯವ್ವ ಅಕ್ಕಿ ಬೆಂಡ್ಲಿ ಬರ್ತೇನಿ ಕರ್ಯಾಕೆ ನಿಮ್ಗೆ 5 ಗಂಟೆಗೆ ಬರ್ತೀನಿ ಅಂತೇಳಿ ತೀರಾ 5:30 ಪೋಣೆ 6 ಬಂತವ. ಇನ್ನೂ ಪತ್ತೆ ಇಲ್ಲ. ಏನು ನಮ್ಗೆ ಬಿಟ್ಟು ಹೋಗಿ ಕುಂತಾಳ ಏನೋ ಒಬ್ಬೇಕಿನ ಅಂತ ಅನ್ಕೊಂಡು ನಾವು ಬಂದ್ವಿ. ನೋಡಿದ್ನಂದ್ರೆ ಇನ್ನೂ ಬಂದಿಲ್ಲ ಅಕ್ಕಿ. ಹೂನೇವ ಬರ್ತೇನೆ ಅಂದಿದ್ಲೆ, ಯಾಕೆ ಬಂದಿಲ್ಲ ನೋಡು. ಏನು ಬರ್ಬೋದು ತಗೋ. ಏನು ಜಯಕ್ಕನ ಜೊತೆಗೆ ಏನು ಜಗಳ ಮಾಡ್ಕೊಂಡು ಕೂತಾಳ, ಏನು ಮಾಡ್ಕೊಂಡು ಕೂತಾಳ, ಬರ್ತಾರ ತಗೋ ಅವರಿಬ್ರು. ಅಷ್ಟೋ ಮಟ ನಾವು ಏನು ಮಾಡ್ಬೇಕು ಹೇಳವ, ನಾವು ಮಾಡ್ಕೊತೀವಿ ಆ ಕಡೆ. ಹೌದೇನ, ಆಯ್ತು ತಗೋ. ಹಂಗಿದ್ರೆ ಅವ್ರು ಬರೋವಲ್ರಿ, ಯಾಕೆ ಅವ್ರು ಬರೋ ಮಟ್ಟ ಮತ್ತೇನು ಮಾಡ್ಕೊಂಡು ಕುಂದಿರ್ತೀರಿ, ಎಲ್ಲ ಸೇರೆ ಮಾಡೋಣಂತ. ಪಟ್ ಆಗಿ ಹೋಗ್ಬಿಡ್ತೈತಿ. ಅಷ್ಟೋ ಮಟ್ಟ ಸೈಡಿಗೆ ಇಡ್ತೇನಂತವ. ಇಲ್ಲಾಂದ್ರೆ ಸೈಡಿಗೆ ಇಟ್ಬಿಡ್ರಿ ಅವ ಇಟ್ಟು ಕುಂತು ಬಿಡ್ರಿ. ಅಂದಿಟ್ಟು ಚಾ ಚುಮ್ಮರಿ ಇದು ಮಾಡೀನಂತ, ತಿಂದು ಚಾ ಕುಡ್ದ ಮಾಡಕ್ಕೆ ಕುಂದ್ರೋಣಂತ. ಆಯ್ತು ತಗೋವ ಲಕ್ಷ್ಮಕ್ಕ, ಹಂಗಿದ್ರೆ ಇಲ್ಲೇ ಸೈಡಿಗೆ ಇಟ್ಬಿಡ್ತೇನೆ ತಗೋ. ಅಯ್ಯೋ ಲಕ್ಷ್ಮಕ್ಕ, ಏನಯ್ಯವ್ವ ನಾವು ಬರೋ ಮಟ್ಟ ಪಾಪ 3 ಮಂದಿ ಸೇರಿ ಎಲ್ಲ ಮಾಡಿಟ್ಬಿಟ್ರೆ ಏನು ಮತ್ತೆ? ಅಯ್ಯವ್ವ ನಾವು ಬರ್ತೇವೆ ಅಂತ ಹೇಳಿದ್ವಲ್ಲ ಯವ್ವ, ಎಲ್ಲ ನೀವು 3 ಮಂದಿ ಯಾಕೆ ಮಾಡಕ್ಕೆ ಹೋಗಿದ್ರಿ? ಎಲ್ಲ ಬಗ್ಗು ಎಷ್ಟೈತ್ಲೇ ನಿಂದು ತಿಂಡಿ? ಬರ್ತೇನಂತೇಳಿ ಎಲ್ಲೋಗಿದ್ದಿಲೇ? ನಿನ್ನ ದಾರಿ ಕಾದ್ ನಾನು ಈಗ ಬಂದು ಕುಂತ್ನಿ. ದೊಡ್ಡ ಮಾರಾಣಿ ನೀ ಬರೋ ಮಟ್ಟ ಎಲ್ಲ ಮಾಡಿಡ್ತಾರ. ಬಾ ಇಲ್ಲಿ ಹಿಂದೈತ್ ನೋಡಿ ಎಲ್ಲ ಸಂತಿ, ಬಾ ಕುಂತು ಬಗ್ಗು ಬಾ ಇಲ್ಲಿ. ಈಕೆ ಆರಾಮ್ ರಾಣಿ ಹಂಗೆ ಬರ್ತಾಳ, ನಾವೆಲ್ಲ ಮಾಡಿಡ್ಬೇಕಂತ ಈಗ. ಅಯ್ಯವ್ವ ಇಲ್ಲ ಹೇಳಯ್ಯವ್ವ, ಒಂದು ಸ್ವಲ್ಪ ಕೆಲಸ ಇತ್ತು. ಈಕಿ ಜಯಕ್ಕ ಕರ್ಕೊಂಬರಕಂತ ಹೋಗಿದ್ನೇವ. ಈಕಿ ಬಿಡ್ಲೇ ಇಲ್ಲ ನನಗೆ. ಚಾ ಕುಡಿ ಅಂತ ಕುಂತು ಬಿಟ್ಲವ ಅವ್ರ ಮನ್ಯಾಗ. ಅಲ್ಲ ಮನ್ಯಾಗ ಇಷ್ಟೆಲ್ಲ ಬೆಳಗರದ್ನಂದ್ರೆ ಹೊಲಕ್ಕೆ ಹೋಗ್ಬೇಕು, ಇಷ್ಟೆಲ್ಲ ಕೆಲಸ ಇಟ್ಕೊಂಡು ಅಲ್ಲಿ ಹೋಗಿ ಪಂಟ ಹೊಡ್ಕೊಂಡು ಕುಂತೀಯನ್ ನೀನು? ಭಾರಿ ಅದಿ ಬಿಡ್ಲೆ ಗಿರ್ಜಿ ನೀನು. ನೀನು ಯಾಕೆ ಜಯಕ್ಕ ಮಾರಿ ಹಂಗೆ ಮಾಡಿ? ಯಾಕೆ ಏನಾತ? ಏನು ಕಿಡ್ಡಿ ಏನಾರ ಮಾಡಿದ್ಲ ಏನು ಮತ್ತಿಕಿ? ಯವ್ವ ಏನು ಕೇಳ್ತಿರ್ ಬಿಡ ಯವ್ವ, ನನ್ನ ಹಣೆ ಬರ. ಈಕಿಗೆ ಯಾಕಾರ ನನಗೆ ಚಾ ಕುಡಿಯಕ್ಕೆ ಬಾ ಅಂತೇಳಿ ನಾ ಒಳಗೆ ಕರ್ಕೊಂಡು ಕುಂತ್ನೆ ಯವ್ವ. ಏನು ಲಕ್ಷ್ಮಕ್ಕ ಒಂದು ಮಾಡ್ತಾಳ 2 ಮಾಡ್ತಾಳ, ಬರೀ ಬೆಂಕಿ ಹಚ್ಚೋ ಕೆಲಸನ ಮಾಡ್ತಾಳವ. ನನ್ನ ಗಂಡನ ಮುಂದೆ ಹೇಳಿ ಮೈ ತುಂಬ ಒಡಿಸಿದ್ಲ ಯವ್ವ. ಒದ್ದು ಬಿಟ್ಟ ನನ್ನ ಗಂಡ. ನಡ ಅನ್ನೋದು ಓದ್ ನೋಡವ ನಂದು. ಯಾಕ್ಲೇ ಬಗ್ಗು, ಆಕಿಗೆ ಯಾಕೆ ಅವ್ರಿಗಿಬ್ಬರಿಗೆ ಗಂಡ ಹೆಂಡತಿ ಜಗಳ ಹಚ್ಚಿಲೇ? ಬರೀ ಇಂಥದ ಮಾಡ್ತೀಯನ್ಲೇ ನೀನು ಮನೆ ಅಡ್ಡಾಡ್ಕೊಂತ? ಜಯಕ್ಕ, ನೀನು ನನಗೆ ಬೈಸಾಕ ಹೋಗ್ಬಿಡ ಎಲ್ಲರ ಕಡೆಗಿಂದನು. ಅದು ಏನಾಗೈತಿ ಏನು ಬಿಟ್ಟೈತಿ ನೆಟ್ಟಿಗೆ ಹೇಳಯ್ಯವ. ಅರ್ಧಂಬರ್ಧ ಎದಕ್ಕೆ ಐತಿದ್ ನೀನು ನೋಡಲ್ಲೇ? ನನಗೆ ನಾ ಇಟ್ಟಿನ್ಸಿಲ್ಲ ಹರ್ದಂಗೆ ಹರಿಯಾಕತ್ತಾರ ಇವ್ರು. ಯವ್ವ ಲಕ್ಷ್ಮಕ್ಕ, ಈಕಿ ಏನು ಮಾಡಿದ್ಲು ಗೊತ್ತೇನ? ಇಷ್ಟು ಮಾಡಿದ್ಲು ನೋಡವ, ಬಂದು ಮನ್ಯಾಗ ಕುಂತ. ಇವ ನಾವು ಅಲ್ಲೇ ತಾಯಿ. ಅಲ್ಲೇ ಬಗ್ಗು, ನಿನ್ನ ಗಂಡಿಗೆ ಹೇಳ್ಬೇಕಾಗಿತ್ತ ಅಂತರ್ಕಿಲ್ಲ ಏನು ಅಲ್ಲೇನ? ಈಗ ನನ್ನ ಗಂಡು ಕುಡಿಯಂಗಿಲ್ಲೇನ? ಮತ್ತು ಪಾರಕ್ಕನ ಗಂಡು ಕುಡಿಯಂಗಿಲ್ಲೇನ? ಈಕಿ ಜಲ್ಜಾನ್ ಗಂಡು ಕುಡಿಯಂಗಿಲ್ಲೇನ? ಆಮೇಲೆ ಈಕಿ ಗಿರ್ಜಾನ್ ಗಂಡು ಕುಡಿಯಂಗಿಲ್ಲ? ಯಾರ ಗಂಡು ಕುಡಿಯಂಗಿಲ್ಲ ಈ ಹಳ್ಳಿ ಒಳಗೆ? ಎಲ್ಲರೂ ಕುಡಿತಾರೆ, ಎಲ್ಲರೂ ಕುಡಿದು ತುರ್ಯಾಡೋರ. ಹೌದನ್ನಂಗೆ ಮತ್ತು ಪಾಪ ಅಣ್ಣನೂ ರೊಕ್ಕ ಕೊಟ್ಟಾನ, ಮತ್ತು ಅದಕ್ಕೆ ನಿನಗೆ ಬರೋಬ್ಬರಿ ಮಾತಾಡ್ಯಾನ ಅವನು. ಆಕಿಗಾರ ಏನು ಗೊತ್ತವ ನೀ ಹೇಳಿ ಬಿಟ್ಟು ಅನ್ನೋದು? ಮತ್ತು ನೀ ಹಿಂಗೆ ಹಿಂಗಂತಾರ ಹೇಳ್ಬೇಕಾಗಿತ್ತ ನೀನು? ಬಿಡವ ಜಯಕ್ಕ, ನೀ ಮಾಡೋದೇನು ಸರಿ ಇಲ್ಲ ನೋಡವ. ಅಲ್ಲ ಮನೆಗೆ ಹೋಗಿ ಮನೆಗೆ ಹೋಗೋವಾಗ ಒಂದಿಟ್ಟು ಇಸ್ಕೊಂಡು ಹೋಗಿ ಕೊಡ್ತೇನಂತಂತೀಯಲ್ಲ, ಇದೇನು ಸರಿ ಏನು? ಸರಿ ನಿನಗರ ಸರಿ ಅನಿಸ್ತೈತಿ? ಪಾಪ ಅವರು 1000 ರೂಪಾಯಿ ಗಟ್ಟಲೆ ರೊಕ್ಕ ಕೊಟ್ಟಾರ. ಯಾಕೆ ಅವ್ರದ್ದು ರೊಕ್ಕ ಅಲ್ಲೇನ? ಬಂದು ಅವರು ಹೊಟ್ಟೆ ತುಂಬ ತಿನ್ಬೇಕು ಬೇಡ? ಎಲ್ಲರ ಗಂಡುಗಳು ಅದಾರಲ್ಲ ಯವ್ವ, ಎಲ್ಲರೂ ಕೂಡಿ ಮಸ್ತಂಗೆ ಅವರು ಕುಡಿದಿಗೆ ನಮ್ಮ ಗಂಡುಗಳೇನ ಅಲ್ಲಿ ಕುಡಿಯಂಗಿಲ್ಲ ಅಂತ ಮಾಡಿಯ? ಅಯ್ಯೋ ಯವ್ವ, ತಂದಿಟ್ಕೊಂಡಾನೆ ಯವ್ವ ನನ್ನ ಗಂಡನು ಮಸ್ತಂಗೆ. ಒಂದು ಬಿಟ್ಟು 2 ಬಾಟ್ಲಿ ತಂದಿಟ್ಕೊಂಡಾನ. ನಾಳೆ ಮಸ್ತ್ ಪಾರ್ಟಿ ಮಾಡೋದಂತೇಳಿ. ಏನು ಕುಡಿಲಾರ್ದೆ ಇರ್ತಾರಂತಿದೀಯ ಅವರೆಲ್ಲ? ಬಿಡಯವ್ವ, ಇರ್ಲಿ ಬರಂದ್ರೆ ಬರ್ಕೋವಲ್ರಿ ಬಿಡು. ಯಾಕೆ ಈಗ ಬೇಜಾರು ಮಾಡ್ಕೊಂತಿ? ಆತು ಹೋತ ಏನು ನೀವೇನು ಯಾವಾಗೂ ಗಂಡ ಹೆಂಡತಿ ಜಗಳನ ಆಡಿಲ್ಲನ? ಇರ್ಲಿ ಕುಂದ್ರಿ. ಈಗ ಮಸ್ತಂಗೆ ಚುಮ್ಮರಿ ಹಚ್ಚೀನಿ. ಚುಮ್ಮರಿ ಚಾ ಕುಡ್ದಾನ ಇದು ಸಂತಿ ಎಲ್ಲ ತೆಗೆದು ಇದನ್ನು ಮಾಡಕ್ಕೆ ಶುರು ಮಾಡೋಣಂತ. ಕುಂದ್ರಿ ಈಗ. ಆಯ್ತು ತಗೋರವ, ನಿನ್ನ ಗೆಳತಿಗೆ ನಿಮ್ಮ ಗೆಳತಿಗೆ ನೀವು ಯಾಕೆ ಬಿಟ್ಟು ಕೊಡ್ತೀರಿ? ಎಲ್ಲರೂ ನಮ್ಗೆ ಅಂತೀರಿ. ಅಯ್ಯಯ್ಯವ್ವ ಕುಂದ್ರ ಇಂಥವೆಲ್ಲ ಹಳ್ಳ್ಯಾಗ ಇದ್ದಿದ್ವ, ಅವಕ್ಕೆ ಯಾಕೆ ಅಷ್ಟು ಬೇಸರ ಮಾಡ್ಕೊಂತಿ? ಕುಂದ್ರ. ಲಕ್ಷ್ಮಕ್ಕ, ಕರೇನವ ಮೆಚ್ಚಬೇಕು ನಿನಗೆ. ನಿನ್ನ ಮನೆಗೆ ನಾವು ಹಂಗಾರ ಬಂದು ಕುಂದಿರ್ಲಿ, ಏನಾರ ಕೆಲಸ ಆಯ್ತಂತಾರ ಬಂದು ಕುಂದಿರ್ಲಿ. ನೀ ನಮಗೆ ಖಾಲಿ ಹೊಟ್ಟಿಲೆ ಅಂತ ಹಂಗೆ ಕಳ್ಸಂಗಿಲ್ಲ ಬಿಡುವ. ನಿನ್ನ ಮನ್ಯಾಗ ಇದ್ದಂಥದ್ದು ನೀ ಕೊಟ್ಟು ನಮಗೆ ಕಳಿಸ್ತಿ, ಒಟ್ಟ ನೀ ಖಾಲಿ ಹೊಟ್ಟಿಲೆ ಕಳ್ಸಂಗಿಲ್ಲ ಬಿಡುವ. ಹೂನವ ಲಕ್ಷ್ಮಕ್ಕ, ಒಬ್ಬೊಬ್ರು ಇರ್ತಾರವ ಎಂಥ ಹೊಲಸು ಬುದ್ಧಿ ಇರ್ತೈತಿ. ತಿನ್ನೋದನ್ನೋದನ್ನು ಇಟ್ಕೊಂಡು ತಿಂತಿರ್ತಾರೆ, ಕುಡಿತಿರ್ತಾರೆ. ಕರೆನವ ದೇವ್ರು ಅವ್ರಿಗೆ ಅದೆಂಥ ಬುದ್ಧಿಯಾರ ಹಾಕ್ಬಿಟ್ಟಿರ್ತಾನೆ ಏನೋ. ನಮ್ಮ ಕಡೆಗಿಂತದೆಲ್ಲ ಆಗಂಗಿಲ್ಲ ಬಿಡವ ಯವ್ವ.
ಏನೈತ್ರಿ ಬಿಡ್ಲೆ ಜೀವನದಾಗರ ಏನೈತಿ ಏನು ತೊಗೊಂಡು ಹೋಗ್ತೇವೆ ನಾವರ ಇದ್ದಷ್ಟು ದಿನ ಏನು ಹಂಚ್ಕೊಂಡು ತಿನ್ನೋದ್ರೊಳಗೆ ಒಂದು ಇದು ನಾವು ಸುಖ ಅದ್ರೊಳಗೆ ಕಾಣ್ಬೇಕು ನಾವು ಏನು ಸತ್ತ ಮೇಲೆ ಏನು ತೊಗೊಂಡು ಹೋಗೋದ್ರಾಗ ಅಷ್ಟ ಐತಿ ಏನೋ ಒಂದು ಒಳ್ಳೆ ಮಾತು ಬರ್ತೈತಿ ಇಂತಕ್ಕಿದ್ಲಪ್ಪ ಹಿಂಗೆ ಮಾಡ್ತಿದ್ಲ ಅಂತ ಅನ್ಕೊಂಡು ಅದೊಂದು ಮಾತು ಅಂದ್ಬಿಟ್ನಂದ್ರೆ ಮುಗಿದೋತ್ ನೋಡ್ಲೆ ನಮ್ಮ ಜೀವನ ಸಾರ್ಥಕ ಆದಂಗೆ. ಈಗ ಅದೆಲ್ಲ ಬಿಡ್ರಿ, ಈಗ ಮತ್ತು ಮುಂಜಾನೆ ಎಷ್ಟು ಗಂಟೆಪ್ಪ ಅಂದ್ರೆ 6 ಗಂಟೆಗೆ ಎದ್ದೇಳ್ರಿ ಲಗುನ ಎಲ್ಲರೂ. 6 ಗಂಟೆಗೆ ಎದ್ದು 7 ಗಂಟೆ ಮಟ್ಟ ನಿಮ್ದು ಏನೇನೈತಿ ಎಲ್ಲ ಮುಗಿಸ್ಕೊಂಬಿಡ್ರಿ. 8 ಗಂಟೆ ಮಟ್ಟ ಅನ್ನಂದ್ರೆ ಹೋಗ್ಬಿಡೋಣಂತ ಅಲ್ಲೇ ಹೋಗಿ ಮತ್ತೇನು ಅಲ್ಲೇ ಹೋಗಿ ಒಂದಿಟ್ಟು ಚಾನು ಇದು ಉಪ್ಪಿಟ್ಟು ಅದನ್ನೆಲ್ಲ ಮಾಡೋಣ. ಇದು ಬೆಳ್ಳುಳ್ಳಿ ಚುಮ್ಮರಿ ನಾ ಒಂದಿಟ್ಟು ಜಾಸ್ತಿನ ಮಾಡೇನಂತ. ಉಪ್ಪಿಟ್ಟು ಚುಮ್ಮರಿ ಕೊಟ್ಟು ಚಹಾ ಕೊಟ್ಟು ಎಲ್ಲರಿಗೆ ಮನ್ಯಾಗ ಮುಂಜಾನೆ ಎಬ್ಬಿಸ್ಬಿಡ್ರಿ. ಹುಡುಗರಿಗೆ ಎಲ್ಲರಿಗೆ ಕರ್ಕೊರಿ. ಅಲ್ಲೇ ಒಂದು ಸ್ವಲ್ಪ ಜರಿ ಟೈಪ್ ಇದ್ದಂಗೆ ಐತೆ. ಹುಡುಗರೆಲ್ಲರೂ ಆಟ ಆಡ್ತಾರಲ್ಲೇ. ಆಮೇಲೆ ನಮ್ಮ ಗಂಡುಗಳಿಗೆ ಸ್ವಲ್ಪ ಅವರು ಲೇಟಾಗೇನೆ ಬರ್ತಾರೆ, ಯಾಕಂದ್ರೆ ನಾನು ನನ್ನ ಗಂಡಗದು ಹೇಳೀನಿ ತಿನ್ನೋ ತಾಟುಗಳು ಅದೆಲ್ಲ ನೀನು ತೊಗೊಂಡು ಬಾರಪ್ಪ ಬರೋವಾಗ ಅಂತೇಳಿ. ಚಕಡಿ ಒಳಗೆ ನಾವು ಹೋಗ್ಬಿಟ್ನಂದ್ರೆ ನಾವು ಹೋಗಲ್ಲ ಅಡುಗೆದೆಲ್ಲ ಸಜ್ಜು ಮಾಡ್ಕೋತೇವೆ. ಮತ್ತು ಮಟನ್ ಅದು ಮುಂಜಾನೆ ತಂದು ಕೊಡಂತಂದೇನೆ. ಬೆಳಗ್ಗೆ ಮುಂಜಾನೆ ಫ್ರೆಶ್ ಆಗಿ ಕಡಿತಿರ್ತಾರಲ್ಲ, ಚಲೋ ಇರ್ತೈತಿ, ಎಳೆಯದಿರ್ತೈತಿ. ಎಳೆಯದ ನೋಡಿ ಇದನ್ನು ಮಾಡಂತಂದಾರಂತ, ರೊಕ್ಕ ಕೊಟ್ಟು ಬಂದಾರ. ಹೋಗಿ ಇನ್ನೇನು ಬೆಳಗ್ಗೆ ಹೋಗಿ ತೊಗೊಂಬರೋದಷ್ಟೇ. ಪಟ ನಾವು ಮಾಡ್ಕೊಂಡವ್ರ ಲಘು ಬಿಟ್ಬಿಟ್ವಪ್ಪ ಅಂದ್ರೆ ಹೋಗಿ ಅಲ್ಲೊಂದಿಟ್ಟು 10 ಗಂಟೆ ಮಟ್ಟ ಚಹಾ ಕುಡಿಯೋದನ್ನ ಆಗ್ತೈತೆ. ಉಪ್ಪಿಟ್ಟು ಮಾಡಿಕೊಂಡು ಎಲ್ಲ ತಿಂದು ಕುಂದ್ರೋ ಮಟ್ಟ ಅಷ್ಟ ಆಗ್ತೈತೆ. 10 ಗಂಟೆಯಿಂದ ಅಡುಗೆ ಮಾಡಕ್ಕೆ ನಿಂತೀವಪ್ಪ ಅಂದ್ರೆ ಏನು 12 ಗಂಟೆ ಮಟ್ಟ ಹಂಗೆ ಬೇಕಾದಂಗೆ ಆಗ್ತೈತೆ. 1 ಗಂಟೆ ಮಟ್ಟ ಆತಂದ್ರೂ ಮೊದಲು ಅವ್ರಿಗೆಲ್ಲರಿಗೆ ಉಣಿಸಿ ಆಮೇಲೆ ನಾವು 2 ಗಂಟೆ ಮಟ್ಟ ಊಟ ಮಾಡಿದ್ರೂ ನಡಿತೈತಿ. ಅದಕ್ಕೆ ಆಮೇಲೆ ಒಂದಿಟ್ಟು ಸಂಜೆ ಮಟ್ಟ ಕುಂತಂಗೂ ಆಗ್ತೈತಿ ನಮಗೆ. ಅದ್ರ ಸಂಬಂಧ ಥರ್ಮಾಸ್ ಒಳಗೆ ಚಹಾ ಹಾಕ್ಕೊಂಡು ಬರ್ತೇನೆ ನಾನು. ಮತ್ತು ನೋಡೋಣ ಅಲ್ಲೇ ಮಾಡ್ಕೊಳ್ಳೋದಂದ್ರೆ ಮತ್ತು ಸಕ್ರೆ ಚಾಪ್ಟಿ ತೊಗೊಂಡ್ರೆ ಆತ. ಮತ್ತು ಏನಂತೀರಿ ಇದಕ್ಕೆ ನೀವು? ಆಯ್ತು ತಗೋ ಲಕ್ಷ್ಮಕ್ಕ, ಹಂಗಿದ್ರೆ ಹಂಗೆ ಮಾಡೋಣಂತ. ನಾಳೆ ಒಂದಿಟ್ಟು ಗಡಾನ ಎದ್ದು ಎಲ್ಲ ಮುಗಿಸ್ಕೊಂಡು 8 ಗಂಟೆ ಅಂದ್ರೆ ಬಿಟ್ಬಿಡು ಅಂತಗೋ. 8 ಗಂಟೆ ಅಂದ್ರೂ ಅಲ್ಲಿಗೆ ಬರ್ತೈತದ ಟೈಮ್. ಲಘುನ ಮಾಡ್ಕೊಂಬಂದ್ಬಿಡೋಣ. ಇಲ್ಲಿ ನೋಡ್ಲಿ ಜಲ್ಜಕ್ಕ, ನೀನು ಗಂಡ ಏನು ಹೇಳಂಗಿಲ್ಲ ಕೇಳಂಗಿಲ್ಲ ತಡಿಯವ ಅಂತೇಳಿ ತುಂಬ ಹೊಚ್ಕೊಂಡು ಮಕ್ಕೊಂಬಿಡ್ಬೇಡವ. ಸ್ವಲ್ಪ ಲಘು ಎದ್ದು ಮಾಡ್ಕೊಂಡು ಬಾ. ಅಯ್ಯಯ್ಯವ್ವ ಆಯ್ತು ತಗೋರಿ ಅಯ್ಯವ್ವ. ನನಗೆ ಹಿಂಗೆ ಎಲ್ಲಾರ ಹೋಗೋದು ಮಾಡೋದು ಅಂತಂದ್ರೆ ರಾತ್ರಿಯಲ್ಲಿ ನಿದ್ದಿನ ಬರೋಂಗಿಲ್ಲ. ಯಾವಾಗ ಮುಂಜಾನೆ ಆಗ್ತೈತೋ ಅಂತೇಳಿ ಕಾಯ್ಕೊಂಡು ಕುಂತಿರ್ತೇನೆ ನಾನು. ಆಯ್ತು ತಗೋ, ನಾಳೆ ಲಘು ಹೋಗ್ಬಿಡೋಣಂತ. ಕಾಯ್ತೀಯವ್ವ, ನೀ ಕಾಯ್ತಿ ಬಿಡು. ಅದೇ ಏನಾರ ಮನ್ಯಾಗ ಏನಾರ ಎದ್ದು ಮಾಡಿ ಹಾಕೋದಿತ್ತಂದ್ರೆ ಅಷ್ಟು ಲಘು ನಿನಗೆ ಬೆಳತನ ನಿದ್ದೆ ಹತ್ತಿರಂಗಿಲ್ಲ. ನಿನಗೆ ದೇವು ಬಿದ್ದಂಗೆ ಬಿದ್ದಿರ್ತಿದ್ದಿ. ಹಿಂಗೆ ಹೊರಗೆ ಅಡ್ಡಾಡೋದಂದ್ರೆ ಕೇಳಬೇಡ ನೀನು. ರಾತ್ರಿ ಎಲ್ಲ ನಿದ್ದಿನ ಆಗಂಗಿಲ್ಲ ನೀನು ಪಾಪ. ಸಣ್ಣ ಕೂಸು ಅಯ್ಯ ಬಗ್ಗು. ಒಟ್ಟು ಯಾರಿಗಾರ ತಡವಲಿಲ್ಲ ಅಂದ್ರೆ ನಿನಗೆ ಸಮಾಧಾನನ ಆಗಂಗಿಲ್ಲ ನೋಡ್ಲಿಕ್ಕೆ. ಬಾಯಿ ಮುಚ್ಕೊಂಡು ಕುಂದ್ರ ಯವ್ವ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ. ಆ್ಯಂಡ್ ಆದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿರಿ ಆ್ಯಂಡ್ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ. ಮತ್ತು ನಾಳೆ ಒಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.